ಕಲ್ಯಾಣಾರ್ಥಕ್ಕಾಗಿ ಪೂಜೆ ನೆರವೇರಿಸಿದ್ದೀರಿ. ತಾವು ಎಲ್ಲಿಂದ ಬಂದಿದ್ದೀರಿ? ಹಾಂ, ಈ ದಿನದ ಪೂಜೆಯ ವಿಶೇಷತೆ ಏನು? ಪೂಜೆ ಅಂದರೆ ವಿಶೇಷವಾಗಿ ಎಲ್ಲ ಭಕ್ತರ ಸಹಕಾರದಿಂದ ಅಷ್ಟಬಂಧ ಶಿಥಿಲ ಆಗಿದ್ದು ಈ ಹಿಂದೆ 48 ವರ್ಷದ ಹಿಂದೆ ಪುನಃ ಅಷ್ಟಬಂಧ ಸಂಕೋಚ ಮಾಡಿ ಪುನಃ ಅಷ್ಟಬಂಧ ಪ್ರತಿಷ್ಠೆ, ಬ್ರಹ್ಮಕುಂಭಾಭಿಷೇಕ, ಸಹಸ್ರ ಕುಂಭಾಭಿಷೇಕ ಎಲ್ಲ ಕಾರ್ಯಕ್ರಮಗಳು ಆಗಿ ಇವತ್ತು ವಿಶೇಷವಾಗಿ ಪುನಃ ದೇವರಿಗೆ ದೃಢ ಸಂಪೋಷಣೆ ಅಂಗವಾಗಿ ಕಲಶ ಸ್ಥಾಪನೆ ಹಾಗೂ ವಿಶೇಷವಾದಂತಹ ಹೋಮ, ಕಲಶಾಭಿಷೇಕ, ಮಹಾಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಆ ದೇವಿ ಪ್ರಸನ್ನಳಾಗಿ ಲೋಕ ಕಲ್ಯಾಣ ಆಗಲಿ. ನಮ್ಮ ಆಸೆಯಷ್ಟೇ ಕಾಲಕಾಲಕ್ಕೆ ಉತ್ತಮವಾದಂತಹ ಮಳೆ, ಉತ್ತಮವಾದಂತಹ ಬೆಳೆ ಪ್ರಾಪ್ತಿಯಾಗುವ ಮೂಲಕ ಭಕ್ತರ ಮನೋಭೀಷ್ಟ ಏನಿದೆ ಅದನ್ನು ಆ ಸಂವಿಧಾನ ಈಡೇರಿಸಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಎಂಬಂತೆ ಎಲ್ಲರಿಗೂ ಕೂಡ ಮಂಗಲಮಯವಾದಂತಹ ಜೀವನವನ್ನು ಭಗವತಿ ಅನುಗ್ರಹಿಸಲಿ ಅಂತ ತುಂಬ ಹೃದಯದ ಆಶೀರ್ವಾದವನ್ನು ಮಾಡ್ತಾರೆ. ಧನ್ಯವಾದ. ಷಡ್ವೈರಿಗಳನ್ನ ಇಂದ್ರಿಯನ ನಿಗ್ರಹದಲ್ಲಿಟ್ಟುಕೊಂಡು ಬಾಹ್ಯ ಪ್ರಪಂಚದಲ್ಲಿರತಕ್ಕಂತಹ ನಮಗೆ ಯಾರು ಶತ್ರುಗಳಿದ್ದಾರೆ ಅದನ್ನೆಲ್ಲ ಸಂಹಾರ ಮಾಡಿ ಆ ಒಂದು ಭಗವತಿಯ ಅನುಗ್ರಹವನ್ನು ಕಲಶ ಎನ್ನುವಂತಹ ಕಕಾರದಿಂದ ಭಗವತಿ ಅನುಗ್ರಹಿಸ್ತಾಳೆ. ಲಕಾರ ಲಕ್ಷ್ಮೀವರ್ಧನ, ಎರಡನೇ ಅಕ್ಷರವಾಗಿರ್ತಕ್ಕಂತಹ ಲಕಾರದಿಂದ ಸಂಪತ್ತನ್ನು ಭಗವತಿ ಅನುಗ್ರಹಿಸ್ತಾಳಂತೆ. ಸಂಪತ್ತು ಅಂತ ಹೇಳಿದ್ರೆ ಧನ ಸಂಪತ್ತು ಅಂತಲೇ ಅಲ್ಲ, ನಮಗೆ ಬೇಕಾದಂತಹ ಏನು ಜನ ಸಂಪತ್ತು ಇರ್ಬೋದು, ಧಾನ್ಯ ಸಂಪತ್ತು ಇರ್ಬೋದು, ಪಶು ಸಂಪತ್ತು ಇರ್ಬೋದು, ಕೃಷಿ ಸಂಪತ್ತು ಇರ್ಬೋದು, ಯಾವುದಿದ್ರೂ ಕೂಡ ಅದು ಸಂಪತ್ತು ಅಂತೇಳಿ ಪರಿಗಣಿಸಲ್ಪಡ್ತದೆ. ಅದೇ ರೀತಿಯಾಗಿ ಎರಡನೇ ಅಕ್ಷರದ ಲಕಾರದಿಂದ ಆ ಭಗವತಿ ಆ ಸಂಪತ್ತನ್ನು ಅನುಗ್ರಹಿಸ್ತಾಳಂತೆ. ಶಕಾರ ಶಾಂತಿರಕ್ಷೋತ್ಸಾಹ, ಇವತ್ತಿಗೆ ನಮಗೆ ಎಷ್ಟೇ ಐಶ್ವರ್ಯ ಇದ್ರೂ ಕೂಡ ಮನಸ್ಸಿಗೆ ಶಾಂತಿ ಇಲ್ಲ ಅಂತ ಹೇಳಿದ್ರೆ ಜೀವನೇ ಪ್ರಯೋಜನ ಇಲ್ಲ ಅಂತ ಆಗ್ತಾರೆ. ಮನುಷ್ಯನಿಗೆ ಎಷ್ಟಿದ್ರೂ ಕೂಡ ಮನಸ್ಸಿಗೆ ಶಾಂತಿ ಬೇಕಂತೆ. ಒಂದು ಹುಟ್ಟಿದ ಮನೆ ಇದ್ರೂ ಕೂಡ ಆ ಶಾಂತಿಯುತವಾದಂತಹ ಜೀವನ ಇದ್ರೇನೆ ಆ ಮಾನುಷ ಜನ್ಮ ಸಾಫಲ್ಯ. ಆ ಮೂರನೇ ಅಕ್ಷರದಿಂದ ಭಗವತಿ ಆ ಶಾಂತಿಯನ್ನು ಅನುಗ್ರಹ ಮಾಡ್ತಾಳಂತೆ. ವಿಶೇಷವಾದಂತಹ ಕಲಶಾಭಿಷೇಕವನ್ನು ಭಕ್ತರೆಲ್ಲರ ಒಂದು ಸಮರ್ಪಣೆ ಮಾಡ್ತೇವೆ. ಆ ಆ ದೇವಿ ಸಮರ್ಪಣೆ ಮಾಡಿದ್ದೇವೆ. ಜೀವನದಲ್ಲಿ ಮಾಡಿರ್ತಕ್ಕಂತಹ ಪಾಪಶೇಷಗಳನ್ನು ಹೊರತುಕೊಳ್ಬೇಕಂತೆ ಎರಡು ವಿಧವಾದಂತಹ ಒಂದು ಮಾರ್ಗ ಇದೆ. ಮೊದಲನೇದಾಗಿ ತೀರ್ಥಕ್ಷೇತ್ರಗಳಲ್ಲೆಲ್ಲ ಸಂದರ್ಶನ ಮಾಡಿ ಆ ಒಂದು ಪವಿತ್ರ ತೀರ್ಥ ಸ್ನಾನ ಮಾಡಿಕೊಂಡು ಬಂದಾಗ ಆ ಒಂದು ಶರೀರ ಶುದ್ಧಿಯಾಗುವ ಮೂಲಕ ಆ ಒಂದು ಮಾನುಷ್ಯ ಜನ್ಮ ಸಾಫಲ್ಯ ಆಗ್ತದಂತೆ. ಎರಡನೆಯದು ವಿಶೇಷವಾಗಿ ಆ ದೇವರಿಗೆ ಕುಂಭಾಭಿಷೇಕ ಮಾಡಿದಾಗ ಆ ಕುಂಭಾಭಿಷೇಕದ ತೀರ್ಥವನ್ನು ನಾಶನ ಮಾಡಿದಾಗ ಜನ್ಮಾಂತರವಾಗಿ ಮಾಡಿರ್ತಕ್ಕಂತಹ ಏನು ಪಾಪಶೇಷ ಇದೆ ಅದೆಲ್ಲವೂ ಕೂಡ ಪರಿಹಾರ ಆಗ್ತದೆ. ಕಲಶ ಅಂತ ಹೇಳಿದ್ರೆ 3 ವಿಧವಾದಂತಹ